ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಇತರರ ಬಗ್ಗೆ ಕೆದಕ್ತಾ ಹೋದಷ್ಟು ಹೊಸ ವಿಚಾರಗಳು ಈಗ ಹೊರಗಡೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡಳ ಜೀವನ ಮತ್ತು ಜೀವನ ಶೈಲಿ ಮತ್ತು ಅದರ ಹಿಂದೆ ದರ್ಶನ್ ಕೃಪಾ ಕಟಾಕ್ಷ ಯಾವ ರೀತಿ ಇತ್ತು ಅನ್ನೋದು ಬಹುಶಃ ಈಗ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಐಷಾರಾಮಿ ಬದುಕನ್ನು ಸಾಗಿಸ್ತಿದ್ದಂತಹ ಪವಿತ್ರ ಗೌಡ ಇವತ್ತು ಜೈಲು ಕಂಬಿಗಳ ಹಿಂದೆ ಸಾಮಾನ್ಯ ಕೈದಿಯ ರೀತಿಯಲ್ಲೇ ಮುದ್ದೆ ಮುರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಅಥವಾ ಅದಕ್ಕೆ ಹೊಣೆಯನ್ನು ಹೊರಬೇಕಾದವಳು ಆಕೆಯೇ ಬಿಟ್ಟರೆ ಬೇರೆ ಯಾರೂ ಕೂಡ ಅಲ್ಲ. ಆದರೆ ಈ ಪವಿತ್ರ ಗೌಡ ಇದ್ದಾಳಲ್ಲ, ಈಕೆಯ ಇತಿಹಾಸವನ್ನು ಕೆದಕ್ತಾ ಹೋದಾಗ ಸಾಕಷ್ಟು ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಈಗ ಬಯಲಿಗೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಜೀವವನ್ನು ತೆಕ್ಕೊಂಡಂತಹ ನಿರ್ಮಾಪಕ ಕಮ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಸೌಂದರ್ಯ ಜಗದೀಶ್ಗೂ ಮತ್ತು ಈ ಪವಿತ್ರ ಗೌಡಗೂ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ. ಅದಕ್ಕೆ ಕಾರಣ ಇವರ ನಡುವೆ ಆಗಿರುವಂತಹ ಹಣದ ವರ್ಗಾವಣೆಯ ಸಂಬಂಧ. ಹೌದು, ಇಲ್ಲಿ ಚಿಕ್ಕ ಅಮೌಂಟ್ ಅಲ್ಲ. ಪವಿತ್ರ ಮತ್ತು ಈ ಸೌಂದರ್ಯ ಜಗದೀಶ್ ನಡುವೆ ವರ್ಗಾವಣೆ ಆಗಿರುವಂಥದ್ದು ತುಂಬ ಚಿಕ್ಕ ಅಮೌಂಟ್ ಅಲ್ಲ. ಬರೋಬ್ಬರಿ 2 ಕೋಟಿ ರೂಪಾಯಿ ಪವಿತ್ರ ಗೌಡ ಅಕೌಂಟಿಗೆ ಸೌಂದರ್ಯ ಜಗದೀಶ್ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಸ್ಫೋಟಕ ಅಂಶ ಈಗ ಬಯಲಿಗೆ ಬಂದಿದೆ. ಯಾವಾಗ ಇಷ್ಟು ದೊಡ್ಡ ಮೊತ್ತದ ಹಣ ಈಕೆಗೆ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಯಿತೋ ಅದರ ಬೆನ್ನಲ್ಲೇ ಈಗ ಈ ಪ್ರಕರಣಕ್ಕೆ ಹೊಸದೊಂದು ತಿರುವು ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಪವಿತ್ರ ಗೌಡ ಯಾಕೆ ಈ ಹಣವನ್ನು ತೆಗೆದುಕೊಂಡ್ಲು? ಸೌಂದರ್ಯ ಜಗದೀಶ್ ಅವರು ಇಲ್ಲಿ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಕಂಪ್ಲೀಟಾಗಿ ನಿಲ್ಲಾಗಿ ಹೋಗಿದ್ರು. ಮತ್ತೊಂದು ಕಡೆ ಪಾರ್ಟ್ನರ್ಸ್ಗಳಿಂದ ದುಡ್ಡು ಕೊಟ್ಟವರಿಂದ ಒತ್ತಡಗಳು ಕೂಡ ದೊಡ್ಡ ಪ್ರಮಾಣದಲ್ಲಿತ್ತು. ಹಾಗಾದರೆ ಇಲ್ಲೂ ಕೂಡ ಈ ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಒತ್ತಡನೂ ಕೂಡ ಇತ್ತ ಸೌಂದರ್ಯ ಜಗದೀಶ್ ಅವರಿಗೆ? ಆ ಕಾರಣಕ್ಕೆ ಏನಾದರೂ ಈ ರೀತಿ ಮಾಡ್ಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಇವರ ನಡುವೆ ಬೇರೆ ಯಾವುದಾದ್ರೂ ವ್ಯವಹಾರ ಇತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಆದರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಹೇಳ್ತಿರೋದೇ ಬೇರೆ. ಹಾಗಿದ್ರೆ ಏನಾಗಿತ್ತು ಇವರ ನಡುವೆ? ಏನು ವ್ಯವಹಾರ ನಡೆದಿತ್ತು? ಈ 2 ಕೋಟಿಯ ರಹಸ್ಯ ಏನು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣವನ್ನು ನಾನಾ ಆಯಾಮದಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ಈ ಪ್ರಕರಣ ಈಗ ಬೇರೆ ಬೇರೆ ಆಯಾಮಕ್ಕೂ ಕೂಡ ತಿರುಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಆರೋಪಿಗಳು ಜೈಲನ್ನು ಸೇರಿದ್ದಾರೆ. ಪರಪ್ಪನ ಅಗ್ರಹಾರವನ್ನು ಸೇರಿಯಾಗಿದೆ. ಅಲ್ಲಿ ಮುದ್ದೆ ಮುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಹೊರಗಡೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಕನ್ನಡ ಚಿತ್ರರಂಗದ ನಿರ್ಮಾಪಕ ಮತ್ತು ಉದ್ಯಮಿ, ಹಾಗೆಯೇ ಪ್ರಮುಖವಾಗಿ ದರ್ಶನ್ ತೂಗುದೀಪ್ ಅವರ ಆಪ್ತ ಸ್ನೇಹಿತ ಅಂತೇಳಿ ಗುರುತಿಸಿಕೊಂಡಿದ್ದಂತಹ ಸೌಂದರ್ಯ ಜಗದೀಶ್ ಕಳೆದ ಏಪ್ರಿಲ್ 14ರಂದು ಜೀವವನ್ನು ತೆಕ್ಕೊಂಡಿದ್ರು. ಇದಾದ ಬಳಿಕ ಇವರು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಸಡನ್ ಆಗಿ ತೆಗೆದುಕೊಳ್ಳೋದಕ್ಕೆ ಕಾರಣವೇನು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಎಲ್ಲ ಕಡೆಯೂ ಕೂಡ ಕಾಡ್ತಾ ಇತ್ತು. ಎಲ್ರಿಗೂ ಕೂಡ ಇತ್ತು ಏನಾಗಿತ್ತು ಅಂತೇಳಿ. ಅಷ್ಟು ಮಾತ್ರವಲ್ಲದೆ ಇವರೊಂದು ಪತ್ರವನ್ನು ಕೂಡ ಬರೆದಿಟ್ಟಿದ್ರು. 60 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ, ಇದಕ್ಕೆ ಪಾಲುದಾರರೇ ಕಾರಣ ಅಂತೇಳ್ಬಿಟ್ಟು ಉಲ್ಲೇಖಿಸಿದ್ರು ಅನ್ನೋದು ಇತ್ತೀಚೆಗಷ್ಟೇ ಅವರ ಪತ್ನಿ ರೇಖಾ ಸೌಂದರ್ಯ ಜಗದೀಶ್ ಅವರು ಮಾಧ್ಯಮಗಳ ಮುಂದೆ ಹೇಳಿದರು. ಈ ಸಂಬಂಧ ಪಾಲುದಾರರ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ರೇಖಾ ಜಗದೀಶ್ ಅವರು ದೂರನ್ನು ಕೂಡ ಕೊಟ್ಟಿದ್ದರು. ಈ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಈ ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ಶಾಕಿಂಗ್ ಸಂಗತಿ ಬಯಲಿಗೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಈ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ಗೂ ಮತ್ತು ಇಲ್ಲಿ ಪವಿತ್ರ ಗೌಡ ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ದರ್ಶನ್ ಅವರು ಇಟ್ಕೊಂಡಂತಹ ಲೇಡಿ ಯಾರಿದ್ದಾಳೆ ನೋಡಿ, ಈ ಲೇಡಿಗೆ ಹಣದ ವ್ಯವಹಾರ ನಡೆದಿತ್ತು. ಸೌಂದರ್ಯ ಜಗದೀಶ್ ಮತ್ತು ಈ ಪವಿತ್ರ ಗೌಡ ನಡುವೆ ಹಣದ ವ್ಯವಹಾರ ನಡೆದಿತ್ತು ಅನ್ನುವಂತಹ ದಾಖಲೆಗಳು ಸಿಕ್ಕಿದ್ದಾವೆ. ಸೌಂದರ್ಯ ಜಗದೀಶ್ ಅವರ ವ್ಯವಹಾರದ ದಾಖಲೆಗಳನ್ನು ಆರೋಪಿಗಳು ಸಲ್ಲಿಸಿದ್ದು. ಅದರಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡಗೆ 2 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಆಗಿರುವಂತಹ ಸಂಗತಿ ಬಹಿರಂಗವಾಗಿದೆ. ಯಾವಾಗ ಇಷ್ಟು ದೊಡ್ಡ ಮೊತ್ತದ ಹಣ ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಹೊರಗಡೆ ಬಂತೋ ಆಗ ಇದು ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಅಷ್ಟು ಮಾತ್ರವಲ್ಲ, ಭಾರಿ ಕುತೂಹಲಕ್ಕೂ ಕೂಡ ಈಗ ಕೇಂದ್ರ ಬಿಂದು ಆಗಿದೆ. 13/11/2017ರಂದು 1 ಕೋಟಿ ರೂಪಾಯಿ ಮತ್ತು 23/1/2018ರಂದು ಮತ್ತೆ 1 ಕೋಟಿ ರೂಪಾಯಿ ಹಣ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಪವಿತ್ರ ಗೌಡಗೆ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆ ಮಾಡಿದ್ರ ಹಿಂದೆ ಏನು ಉದ್ದೇಶ ಇತ್ತು, ಯಾಕೆ ಮಾಡಿದ್ದಾರೆ, ಹೀಗೆ ಸಾಕಷ್ಟು ಅಂಶಗಳು ಈಗ ಇಲ್ಲಿ ಬೆಳಕಿಗೆ ಬರಬೇಕಾಗಿದೆ ಮತ್ತು ಈ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಹಣ ಪಡೆದ ಮಾರನೇ ದಿನವೇ ಅಂದರೆ 2018ರ ಜನವರಿ 24ರಂದು RR ನಗರದ ಬಳಿಯ ಕೆಂಚನಹಳ್ಳಿಯಲ್ಲಿರುವಂಥ ಪವಿತ್ರಗೌಡ ಮನೆಯನ್ನು ಖರೀದಿಸಿದರು. ಕೆ ರಾಮಮೂರ್ತಿ ಬಳಿಯಿಂದ ಪವಿತ್ರಗೌಡ ಮನೆಯನ್ನು ಕೊಂಡುಕೊಂಡಿದ್ದಾರೆ. ಹೀಗಾಗಿ ಪವಿತ್ರಗೌಡ ಅವರ
ಮನೆ ಖರೀದಿಸುವಂಥ ಸಲುವಾಗಿ ಸೌಂದರ್ಯ ಜಗದೀಶ್ ಅವರು ಹಣ ಕೊಟ್ರ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಅಚ್ಚರಿ ಅಂದರೆ ಪವಿತ್ರ ಗೌಡ ಕೆಂಚನಹಳ್ಳಿ ಮನೆ ಖರೀದಿ ಪತ್ರದಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಸಾಕ್ಷಿಯಾಗಿಯೂ ಕೂಡ ಸಹಿಯನ್ನು ಹಾಕಿದ್ದಾರೆ. ಹಾಗಾದರೆ ಇದರ ಅಸಲಿಯತ್ತೇನು ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ಪವಿತ್ರ ಗೌಡಗೆ ಸಾಲವಾಗಿ ಸೌಂದರ್ಯ ಜಗದೀಶ್ ಹಣವನ್ನು ನೀಡಿದ್ರೋ ಅಥವಾ ದರ್ಶನ್ ಹೇಳಿದ್ದಕ್ಕೆ ಹಣ ಕೊಟ್ಟರೋ, ದರ್ಶನ್ ಹಾಗೂ ಸೌಂದರ್ಯ ಜಗದೀಶ್ ನಡುವೆ ಯಾವುದಾದ್ರೂ ಕಮಿಟ್ಮೆಂಟ್ ಇತ್ತಾ? ಸದ್ಯಕ್ಕೆ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ಅಷ್ಟು ಮಾತ್ರವಲ್ಲದೆ ಈ ಸೌಂದರ್ಯ ಜಗದೀಶ್ವರ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲೂ ಕೂಡ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದರು. ಅಷ್ಟಲಿಗೆ ಸೌಂದರ್ಯ ಜಗದೀಶ್ ದರ್ಶನ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದರು. ಸೌಂದರ್ಯ ಜಗದೀಶ್ವರ ಜೆಟ್ಲಾಗ್ ಪಬ್ ಏನಿದೆ ನೋಡಿ, ಒರಾಯನ್ ಮಾಲ್ ಎದುರುಗಡೆ ಇರುವಂಥ ಪಬ್ಬು, ಈ ಪಬ್ಬು ಒಂದು ರೀತಿಯಲ್ಲಿ ದರ್ಶನ್ ತವರು ಮನೆಯ ರೀತಿಯಾಗಿತ್ತು. ಹೆಚ್ಚು ಕಡಿಮೆ ದರ್ಶನ್ ಎಲ್ಲ ಇವೆಂಟ್ಗಳನ್ನು, ಪಾರ್ಟಿಗಳನ್ನು ಹೆಚ್ಚಾಗಿ ಆರ್ಗನೈಸ್ ಮಾಡ್ತಿದ್ದೆ ಇಲ್ಲಿ. ಇನ್ಫ್ಯಾಕ್ಟು ಈ ಪವಿತ್ರ ಗೌಡ ಪಾರ್ಟಿ ಮಾಡಿದ್ದು ಕೂಡ ಇದೇ ಜೆಟ್ಲಾಗ್ ಪಬ್ನಲ್ಲಿ, ತನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಕೂಡ ಇದೇ ಜೆಟ್ಲಾಗ್ ಪಬ್ನಲ್ಲಿ. ಅಷ್ಟು ಮಾತ್ರವಲ್ಲದೆ ಇತ್ತೀಚೆಗೆ ಕಾಟೇರ ಸಿನಿಮಾದ ಸಕ್ಸಸ್ನ ಬಳಿಕ ಒಂದು ಪಾರ್ಟಿ ಮಾಡಿದ್ರಲ್ವ, ಲೇಟ್ ನೈಟ್ ಪಾರ್ಟಿ ಮಾಡಿದ್ರು, ಸ್ವಲ್ಪ ಗಲಾಟೆ ಆಯಿತು, ಕೇಸ್ ಆಯಿತು, ಎಲ್ಲದೂ ಕೂಡ ಆಗಿತ್ತಲ್ವ, ಅದು ಕೂಡ ಇದೇ ಜೆಟ್ಲಾಗ್ ಪಬ್ನಲ್ಲಿ. ಅಷ್ಟರ ಮಟ್ಟಿಗೆ ಸೌಂದರ್ಯ ಜಗದೀಶ್ ಮತ್ತು ದರ್ಶನ್ ಆಪ್ತರಾಗಿದ್ದರು. ಆದರೆ ಸೌಂದರ್ಯ ಜಗದೀಶ್ ಅವರು ತಮ್ಮ ಪತ್ರದಲ್ಲಿ, ತಾವು ಜೀವವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಬರೆದಂಥ ಪತ್ರದಲ್ಲಿ 60 ಕೋಟಿ ನಷ್ಟ ಆಗಿದೆ ತಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ನಿಂದ ಅಂತ ಹೇಳಿತ್ತು. ಜೊತೆಗೆ ಈಗ ಡಿಂಗ್ ಗ್ಯಾಂಗ್ನ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿರೋದು ಇನ್ನೊಂದು ಆಯಾಮದ ಅನುಮಾನಕ್ಕೆ ಮತ್ತು ಒಂದಷ್ಟು ಕರಿ ನೆರಳಿನ ಛಾಯೆಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಗದೀಶ್ ಅಕೌಂಟ್ನಿಂದ ಕೋಟಿಗಟ್ಟಲೆ ಹಣ ಪವಿತ್ರ ಗೌಡಗೆ ಯಾಕೆ ಹೋಗಿರುತ್ತೆ? ಒಂದೋ ಸಾಲ ಆಗಿ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ವ್ಯವಹಾರದ ದೃಷ್ಟಿಯಲ್ಲಿ ಕೊಟ್ಟಿರಬೇಕು, ಇಲ್ಲ ಅಂತ ಹೇಳಿದ್ರೆ ದರ್ಶನ್ ಹೇಳಿ ಕೊಟ್ಟಿರಬೇಕು. ಅದು ಕೂಡ 2 ಕೋಟಿ ಒಂದೇ ಸಲಕ್ಕೆ, ಅಂದರೆ ಒಂದೊಂದು ಕೋಟಿ ಅಂತ ಹೇಳಿದ್ರೆ ಏನು ತಮಾಷೆನೇ ಅಲ್ಲ. ಅಷ್ಟರ ದೊಡ್ಡ ಮಟ್ಟದ ಹಣ ಯಾಕೆ ವರ್ಗಾವಣೆ ಆಯಿತು, ಏನು ಇದರ ಅಸಲಿಯತ್ತು ಅನ್ನೋದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಬಹುಶಃ ಪೊಲೀಸರು ಈ ಆಯಾಮದಲ್ಲೂ ಕೂಡ ಪವಿತ್ರ ಗೌಡಗೆ ಡ್ರಿಲ್ ಮಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ರೇಖಾ ಅವರು ಕೂಡ ಈ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೋಡಿದೆ ಅಷ್ಟೇ. ಲಾಸ್ಟ್ ಟೈಮ್ ಪಾಲುದಾರರ ಮೇಲೆ ಕೇಸ್ ಆಗಿ ತನಿಖೆ ನಡೀತಿದೆ. 25 ದಿನ ನಾಪತ್ತೆ ಆಗಿದ್ರು ಆ ಪಾರ್ಟ್ನರ್ಸು, ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅವರು ಹೋಗಿ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಜಮಾನರು ಈ ರೀತಿಯಾದಂತಹ ಒಂದು ಪಾರ್ಟ್ನರ್ಸ್ಗಳನ್ನು ಇಟ್ಕೊಂಡಿದ್ದೇ ನನಗೆ ಗೊತ್ತಿರಲಿಲ್ಲ. ಈಗಾಗಲೇ ನಾವು ನೋವಲ್ಲಿದ್ದೇವೆ. ಸಡನ್ನಾಗಿ ನಮ್ಮ ಯಜಮಾನರ ಹೆಸರು ನೋಡಿ ಆಶ್ಚರ್ಯ ಆಯಿತು. ಆ ರೀತಿಯಾಗಿ ಅಮೌಂಟ್ ಕೊಟ್ಟಿರೋ ಬಗ್ಗೆ ನನಗೆ ಯಾವುದೇ ಮಾಹಿತಿ ಕೂಡ ಇಲ್ಲ. ಅದರಿಂದ ಏನೂ ಕೂಡ ತೊಂದರೆ ಕೂಡ ಆಗಿಲ್ಲ. ಆದ್ದರಿಂದ ನಮ್ಮ ಯಜಮಾನರು ಜೀವವನ್ನು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸ್ಟೇಟ್ಮೆಂಟ್ ತಗೊಂಡು ಮಾತನಾಡ್ತೀನಿ. ದರ್ಶನ್ ಪವಿತ್ರ ಗೌಡ ಜೊತೆಗೆ ನಮ್ಮ ಯಜಮಾನರು ಯಾವುದೇ ವ್ಯವಹಾರವನ್ನು ಕೂಡ ಮಾಡಿಲ್ಲ, ಖಂಡಿತ ಇಲ್ಲ. ದರ್ಶನ್ ಅವರ ಜೊತೆಗೂ ಕೂಡ ಯಾವುದೇ ಸಿನಿಮಾದ ಮಾತುಕತೆ ಆಗಿರಲಿಲ್ಲ. ನನ್ನ ಮಾಹಿತಿಗೆ ಸಿಕ್ಕಿರುವಂಥ ಪ್ರಕಾರ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು, ಆದರೆ ಕೋವಿಡ್ ಇರೋದ್ರಿಂದ ಮುಂದಕ್ಕೆ ಹೋಯಿತು. ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದರು. ಆಮೇಲೆ ದರ್ಶನ್ ಮತ್ತು ನಮ್ಮ ಯಜಮಾನರ ನಡುವೆ ವ್ಯವಹಾರ ಇದ್ದಿದ್ದು ಹೌದು, ತಗೊಳ್ಳೋದು ಕೊಡೋದು ಇವೆಲ್ಲದೂ ಕೂಡ ಇತ್ತು. ಬಟ್ ಇದ್ದರೂ ಈ ಪವಿತ್ರ ಗೌಡ ಅಕೌಂಟಿಗೆ ಯಾಕೆ ಹೋಯಿತು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಜಗದೀಶ್ ಅವರು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಸೌಂದರ್ಯ ಜಗದೀಶ್ ಅವ್ರಿಗೂ ಕೂಡ ಈ ರೀತಿಯಾದಂಥ ಒಂದು ಒತ್ತಡಗಳನ್ನೇನಾದರೂ ದರ್ಶನ್ ಹಾಕಿದ್ರಾ, ಇಲ್ಲ ಗುರು ನೀನು ಇವಾಗ 2 ಕೋಟಿ ಹಾಕಲೇಬೇಕು ಅಂತೇಳಿ ಒತ್ತಡವನ್ನು ಹಾಕಿ ಏನಾದರೂ ತಗೊಂಡಿದ್ರಾ, ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಅನ್ನೋದು ಕೂಡ ಈಗ ಗೊತ್ತಾಗಬೇಕು. ಅಷ್ಟು ಈಸಿಯಾಗಿ ಈ 2 ಕೋಟಿಯನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಪವಿತ್ರ ಗೌಡ ಬೇರೆ ಬೇರೆ ಕಡೆ ಜಮೀನನ್ನು ಮತ್ತು ಸೈಟ್ಗಳನ್ನು, ಈ ರೀತಿಯಾದಂತಹ ಮನೆಗಳನ್ನು ಖರೀದಿ ಮಾಡಿ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಅಷ್ಟು ಸುಲಭವಾಗಿ ಪವಿತ್ರ ಗೌಡ ತನ್ನ ಜೀವನವನ್ನು ಸೆಟ್ಲು ಮಾಡ್ಕೊಳ್ಳದೆ ದರ್ಶನ್ಗೆ ಕೈ ಕೊಡ್ತಿರ್ಲಿಲ್ಲ ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ದರ್ಶನನ್ನು ಪವಿತ್ರ ಗೌಡ ಇಟ್ಕೊಂಡಿದ್ದೇ ತನ್ನ ಜೀವನ ಸೆಟ್ಲಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ. ಆ ಸಂಜಯ್ ಸಿಂಗಿಂದ ಏನೂ ಕೂಡ ಸಾಧ್ಯವಿಲ್ಲ. ಯಾರೋ ಉತ್ತರ ಪ್ರದೇಶದ ಮೊದಲ ಗಂಡ ಇದ್ದಾನಲ್ಲ, ಮಗು ಬಿಟ್ಟರೆ ಬೇರೇನೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಅವನನ್ನು ನಂಬ್ಕೊಂಡ್ರೆ. ಅಟ್ಲೀಸ್ಟು ಈ ಬಂಗಾರದ ಮೊಟ್ಟೆ ಇಡುವಂತಹ ಕೋಳಿಯನ್ನು ಸಾಕಿದರೆ ಒಂದೊಂದೇ ಬಂಗಾರದ ಮೊಟ್ಟೆಯನ್ನು ಇಡ್ತಾ ಹೋಗುತ್ತೆ. ಆ ಮೊಟ್ಟೆಯನ್ನು ನಾನು ಕಾಪಾಡಬಹುದಲ್ವಾ ಅನ್ನೋದು ಪವಿತ್ರ ಗೌಡ ಇಂಟೆನ್ಷನ್ ಆಗಿತ್ತೇನೋ ಗೊತ್ತಿಲ್ಲ. ಬಟ್ ಕೊನೆಗೊಂದು ದಿನ ಈ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ. ಜೈಲಿನಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಲ್ಲಿ ಒಂದೊಂದು ಸೆಲ್ನಲ್ಲಿ ಕೂರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಬಹುಶಃ ಪವಿತ್ರ ಆಲೋಚನೆ ಮಾಡಿರಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಹಣಬಲ, ತೋಳ್ಬಳ ಜೊತೆಗೆ ಪಾಪ್ಯುಲಾರಿಟಿ, VIP ಯಾವುದೇ ಇದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲವೂ ಕೂಡ ತೃಣಕ್ಕೆ ಸಮಾನ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಈ ಮೂಲಕ ಪಾಪ ಕೃತ್ಯ ಮಾಡಿದಂಥ ಈ ಪರಮ ಪಾಪಿಗಳು ಜೈಲಿನಲ್ಲಿ ಕೊಳೆಯುವಂತಾಗ್ತಿರೋದು ಮಾತ್ರ ನಿಜವಾಗ್ಲೂ ಕೂಡ ಒಳ್ಳೆಯ ವಿಚಾರನೇ. ಯಾಕಂತ ಹೇಳಿದ್ರೆ ಈ ರೀತಿ ಕೃತ್ಯಗಳು ಮಾಡಿದವರಿಗೆ ಇದೊಂದು ಪಾಠ ಆಗಲೇಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.